ಆ್ಯಂಡ್ ನಮಸ್ತೆ ಪ್ರೀತಿಯ ಸ್ನೇಹಿತರೆ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೀಕ್ಷಕರೇ, ದಿನ ಕಾಯೋ ಹಾಗೆ ನೀವು ಇವತ್ತು ಕೂಡ ಕಾಯ್ತಾ ಇದ್ದೀರಾ ಯಾವ ರೆಸಿಪೀಸ್ ಪ್ರತಿಮಾ ಅವ್ರು ಹೇಳ್ಕೊಡ್ತಾರೆ ಅಂತ ಅಲ್ವಾ? ನಾನು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗಾದ್ರೆ ಪ್ರತಿಮಾ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ಕಾರ್ಯಕ್ರಮಕ್ಕೆ. ಪ್ರತಿಮಾ, ಹಾಯ್ ಬ್ಯೂಟಿಫುಲ್ ಲೇಡಿ. ಥ್ಯಾಂಕ್ ಯು. ಸ್ವಾಗತ. ಮತ್ತೆ ಹೇಗಿದ್ದೀರಪ್ಪ? ನಾನು ಚೆನ್ನಾಗಿದ್ದೀನಿ. ಆಸ್ ಯೂಶುವಲ್ ಎವರ್ಗ್ರೀನ್ ಈಗ ಜಾಸ್ತಿ ಬೇಡ ಮಾಸ್ಕೋಪ್. ಇವಾಗ ನಾವು ಶುರು ಮಾಡ್ಬಿಡೋಣ. ಅಲ್ಲ, ಒಂದ್ ನಿಮಿಷ ಇದು ಹಾಕೊಂಡ್ ಬಂದಿದ್ಯಾ? ಏನ್ ಯಾವ ಖುಷಿಗೆ ಅಂತ ಹೇಳ್ಬಿಡು ಫಸ್ಟ್. ನಿನಗೆ ಖುಷಿ ಮಾಡೋಣ, ನಮ್ಮ ವೀಕ್ಷಕರು ಖುಷಿ ಮಾಡೋಣ ಅಂತ. ಆಮೇಲೆ ನಂಗೆ ಕೊಡ್ತೀಯ? ಅದು ಧಾರಾಳವಾಗಿ ತಗೊಂಡು ಹೋಗಿ, ಏನೇನ್ ಬೇಕು ತಗೋ, ಎಲ್ಲ ಬಿಚ್ಕೊಡ್ತೀನಿ ತಗೋ. ವಾವ್, ಯಾ ಬ್ಯೂಟಿಫುಲ್ ಬ್ರೇಸ್ಲೆಟ್ ಸಾಕಾಗಿದೆ, ಅದ್ ಕೊಟ್ಬಿಡು ಸಾಕು ನನಗೆ. ಆಯ್ತು. ಇದೇ ಖುಷಿಯಲ್ಲಿ ಏನ್ ಹೇಳ್ಕೊಡ್ತಿದ್ಯಾ? ಇವತ್ತು ಒಂದು ರೊಟ್ಟಿ ಹೇಳ್ಕೊಡ್ತಾ ಇದ್ದೀನಿ. ರೊಟ್ಟಿ? ಹೌದು. ವಾಟ್ ಸ್ಪೆಷಲ್? ರೊಟ್ಟಿ ಮಾಮೂಲಿ ಕುಸುಬ್ಲಕ್ಕಿಯಿಂದ ರೊಟ್ಟಿ ಹೇಳ್ಕೊಡ್ತಾ ಇದ್ದೀನಿ. ಅದು ಸ್ಪೆಷಲ್. ಮತ್ತೆ ಏನೇ ಮಾಡಿದ್ರು ಬರೀ ಅಕ್ಕಿ ರೊಟ್ಟಿ ಮಾಡಿದ್ರೆ ಅದ್ರೊಳಗೆ ಏನ್ ಸ್ಪೆಷಲ್ ಹೇಳು? ಅದೇ ಅನ್ಕೊಂಡು ನೀನ್ ಫಸ್ಟ್ ಹೇಳಿದೇನೋ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಮಾಮೂಲಿ ರೊಟ್ಟಿ ಹಂಗೆ ಹೇಳ್ಬೇಕು, ಆಮೇಲೆ ಕ್ಲೈಮ್ಯಾಕ್ಸ್ ಹೋಗ್ಬೇಕು. ನೀನು ರೈಟರ್ ಆಗ್ಬೇಕಾಗಿತ್ತು. ಅಪ್ಪಿ ತಪ್ಪಿ ಕುಕ್ ಆಗಿದ್ಯಾ? ಓಕೆ, ಶುರು ಮಾಡೋಣ. ಈಗ ಅದಕ್ಕೆ ಏನೇನ್ ತಗೊಂಡಿದ್ಯಾ ಹೇಳು? ಇದಕ್ಕೆ ಕುಸುಬ್ಲಕ್ಕಿ, ಕೊತ್ತಂಬರಿ ಸೊಪ್ಪು, ಕರಿಬೇ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಹುರ್ಗಡ್ಲೆ, ಉಪ್ಪು, ಹುಣಸೆ ಹಣ್ಣು ಹಾಗೂ ಎಣ್ಣೆ. ಅದೇನೋ ಕಲ್ಸಿಟ್ಕೊಂಡಿದ್ಯಾ? ಏನದು? ಇದನ್ನ ಗಟ್ಟಿಯಾಗಿ ರುಬ್ಬಿಡಿದೀನಿ ಆಗ್ಲೇ. ಸೊ ನಿಂಗೆ ಬೇಗ ಅರ್ಜೆಂಟ್ ಇರ್ತೀಯಲ್ಲ ಯಾವಾಗ್ಲೂ ತಿನ್ನಕ್ಕೆ, ಅದಕ್ಕೋಸ್ಕರ. ಈಗ ಮೆಥಡ್ ಹೇಳ್ಬಿಡು, ನಂಗೆ ಗೊತ್ತಾಗಲ್ಲ. ಏನ್ ಗೊತ್ತಾ, ಕುಸುಬ್ಲಕ್ಕಿನ ಸ್ವಲ್ಪ ಗಟ್ಟಿ ಇರತ್ತೆ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ಲ. ಹೌದು. ಅದನ್ನ ಏನ್ ಮಾಡ್ಬೇಕು, ರಾತ್ರಿ ನೆನ್ಸಿಟ್ಬಿಡ್ಬೇಕು. ಅದಕ್ಕೆ ನೆನೆಯೋದ್ ಸ್ವಲ್ಪ ಟೈಮ್ ಆಗುತ್ತೆ. ರಾತ್ರಿ ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ಏನ್ ಮಾಡ್ಬೋದು, ಅದನ್ನ ನೀರ್ನ ತೆಗೆದು ಬಿಟ್ಟು ಅದನ್ನ ಗಟ್ಟಿ ರುಬ್ಕೋಬೇಕು. ಓ, ರುಬ್ಬೇಕಾದ್ರೆ ನೀರ್ ಹಾಕ್ಬಾರ್ದಾ? ನೀರ್ ಹಾಕ್ಬಾರ್ದು, ಆದಷ್ಟು ಸ್ವಲ್ಪ ಮೊದ್ಲು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಚೂರ್ ನೀರ್ ಆಡ್ ಮಾಡ್ಕೋಬೇಕು. ಯಾವ ಕನ್ಸಿಸ್ಟೆನ್ಸಿ ಅಂತಂದ್ರೆ ನೋಡು, ಈ ಕನ್ಸಿಸ್ಟೆನ್ಸಿ ಬರ್ಬೇಕು, ಗಟ್ಟಿ ಇರ್ಬೇಕು. ಹೆಂಗ್ ಕಾಣಿಸ್ತಿದೆ ಅಂದ್ರೆ, ಯೂಶಲಿ ನಾವು ಅಕ್ಕಿ ರೊಟ್ಟಿ ಮಾಡ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೋತೀವಿ. ಹೌದು, ಅದು ಹವೆಲ್ ಬೇಯಿಸ್ಕೊಂಡು ಇದ್ ಮಾಡ್ಕೊಂಡಿರ್ತೀವಲ್ಲ, ಅದು ತಾನೇ ನೀನ್ ಹೇಳ್ತಿರೋದು. ಹೌದು, ಇದು ಹಾಗೆ. ಇದು ರಾತ್ರಿ ನೆನ್ಸ್ಬಿಟ್ಟು ಬೆಳಿಗ್ಗೆ ನೀರಿನ ಅಂಶ ತೆಗೆದು ರುಬ್ಬಿರೋದು, ಇಷ್ಟು ಗಟ್ಟಿ ಬರುತ್ತೆ. ಓಕೆ, ಸೊ ರೆಗ್ಯುಲರ್ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ ಮಾಡ್ತಾ ಇರ್ತೀವಲ್ಲ, ಇದೊಂದು ವಿಭಿನ್ನವಾಗಿರುತ್ತೆ. ನಮ್ ದಕ್ಷಿಣ ಕನ್ನಡ ಕಡೆ ಮಾತ್ರ ತುಂಬಾನೇ ಇಷ್ಟಪಟ್ಕೊಂಡು ಮಾಡ್ತಾರೆ. ಟೀ ಅಂದ್ರೆ ಸಾಕು, ಹಂಗಲ್ಲ, ಅದು ಎಸ್ಪೆಷಲಿ ಕುಸುಬ್ಲಕ್ಕಿ ಬೆಳಿತಾರಲ್ಲ, ಅಲ್ಲಿ ಮಾಡ್ತೀವಿ. ಓಕೆ, ಇಮಿಡಿಯೇಟ್ ಆಗಿ ತೋರಿಸ್ಬಿಡ್ತೀನಿ ನಿಂಗೆ ಹೇಗ್ ಮಾಡೋದಂತ. ದಿಢೀರ್ ರೊಟ್ಟಿ. ಈಗ ನೋಡು, ರಾತ್ರಿ ನೆನ್ಸಿಟ್ಟು ಬೆಳಿಗ್ಗೆ ಇಷ್ಟು ಗಟ್ಟಿ ಮಾಡ್ಕೊಂಡಿದೀನಿ. ಅದು ರುಬ್ಬೋದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಲ್ಲ, ಮಿಕ್ಸಿಯಲ್ಲೇ ರುಬ್ಕೊಬಹುದು, ಸುಲಭವಾಗಿ ರುಬ್ಕೋಬಹುದು, ಯಾಕಂದ್ರೆ ಚೆನ್ನಾಗಿ ನೆಂದಿರುತ್ತಲ್ವಾ. ಈಗ ನಿಂಗೆ ಸ್ವಲ್ಪ ಮಾಡಿ ತೋರಿಸ್ತೀನಿ, ಒಂದ್ 2 ರೊಟ್ಟಿ ಆಗಷ್ಟು. ಓಕೆ. ಇದಕ್ಕೆ ಈರುಳ್ಳಿ ಹಾಕ್ಬಾರ್ದು, ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ, ರುಚಿ ಇರಲ್ಲ. ಯಾಕಂದ್ರೆ ಕುಸುಬ್ಲಕ್ಕಿ ಟೇಸ್ಟ್ ಬರ್ಬೇಕು ಅಂತಂದ್ರೆ ಅದು ಒರಿಜಿನಲ್ ಫ್ಲೇವರ್. ಓಕೆ, ನೋ ಈರುಳ್ಳಿಸ್. ನೋ ಈರುಳ್ಳಿಸ್. ಮಿಕ್ಸಿ ಜಾರ್ ತಂದು ಕೊಡ್ತೀಯಾ? ಚಿಕ್ಕದ್ ಸಾಕ? ಹಾ, ಚಿಕ್ಕದ್ ಸಾಕು. ಈಗ ಏನ್ ಮಾಡೋಣ, ತೆಂಗಿನ ತುರಿ, ಸ್ವಲ್ಪ ತೆಂಗಿನ ತುರಿ. ಈಗ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು. ಇದು ತಿನ್ನಕ್ ಮಾತ್ರ ಬಹಳ ರುಚಿ. ಇದು ನೀನ್ ಚಟ್ನಿ ಮಾಡ್ತಿದ್ಯಾ ಅಥವಾ ರೊಟ್ಟಿಗೆ ಹಾಕ್ತಾ ಇದ್ಯಾ? ಎರಡು ಮಾಡ್ಕೊಡ್ತೀನಿ ನಿಂಗೆ. ಓ, ಡೋಂಟ್ ವರಿ, ಬಿ ಹ್ಯಾಪಿ. ಪ್ರತಿಮಾ ಇದ್ದಾಗ ಯಾಕಪ್ಪ ವರಿ. ಈಗ ಕರಿಬೇವಿನ ಸೊಪ್ಪು ಅಷ್ಟು ಬೇಕು. ಕರಿಬೇವಿನ ಸೊಪ್ಪು ಹಾಗೆ ಅಂತೂ ಸುಮ್ಮನೆ ತಿನ್ನೋದಿಲ್ಲ ಅಲ್ವಾ, ಅದಕ್ಕೋಸ್ಕರ 1 ಸ್ಪೂನ್ ಕೊಡ್ತೀಯಾ? ಮತ್ತೆ ಖಾರಕ್ಕೆ ತಕ್ಕನಾಗೆ ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಆಲ್ ಗ್ರೀನ್ಸ್. ಹೌದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕೊಂಡ್ಬಿಡೋಣ. ಯಾಕಂದ್ರೆ ಮಿಕ್ಸ್ ಆಗುತ್ತೆ. ಇದಕ್ಕೆ ನೀರ್ ಹಾಕಲ್ಲ, ಹಾಗೆ ಗ್ರೈಂಡ್ ಮಾಡ್ತೀನಿ. ಓಕೆ. ಇದು ತರ್ತರಿಯಾಗೆ ರುಬ್ಕೊಂಡಿದ್ದೀನಿ ಇದನ್ನ. ಈಗ ಈ ರುಬ್ಕೊಂಡಿರೋ ಮಿಶ್ರಣ, ನಾವೇನು ಅಕ್ಕಿ ರುಬ್ಕೊಂಡಿದೀವ ಗಟ್ಟಿಗೆ, ಅದಕ್ಕೆ ಈ ಮಿಶ್ರಣ ಹಾಕೊಂಡ್ಬಿಡೋಣ. ಬೇಕಾದ್ರೆ ಶುಂಠಿನೂ ಹಾಕೋಬಹುದು. ಇನ್ನೊಂದಷ್ಟು ಫ್ಲೇವರ್ ಕೊಡುತ್ತೆ. ಹೌದು, ಇನ್ನೊಂದಷ್ಟು ಫ್ಲೇವರ್ ಕೊಡುತ್ತೆ. ಇವಾಗ ಆಲ್ರೆಡಿ ಕರ್ಬೇವು ಜಾಸ್ತಿ ಹಾಕಿರೋದ್ರಿಂದ ಅದರ ಫ್ಲೇವರ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ, ಹೌದು.
ಈಗ ಹಂಚು ಕೊಡ್ತೀಯಾ, ದೋಸೆ ಹಂಚು. ಸ್ಟವ್ ಆನ್ ಮಾಡ್ಲಾ? ಬೇಡ ಬೇಡ ಬೇಡ, ತಡಿ, ಇದು ತಟ್ಕೋಬೇಕಲ್ವಾ? ಸೊ ಎಲ್ಲ ಆದ್ಮೇಲೆ ಆನ್ ಮಾಡ್ಬೇಕಾ? ಹೌದು. ಈಗ ನಮ್ಮ ರೊಟ್ಟಿ ಹಿಟ್ಟಿನ ಹದಕ್ಕೆ ಬಂದಿದೆ ಇದು. ಏನಂದ್ರೆ ಈರುಳ್ಳಿ ಹಾಕ್ತಾ ಇಲ್ಲ, ಈರುಳ್ಳಿ ಫ್ಲೇವರೇ ಇಲ್ಲ ಇದ್ರೊಳಗೆ. ಓಕೆ. ಈಗೇನ್ ಮಾಡೋಣ, ಸ್ವಲ್ಪ ಎಣ್ಣೆ. ಓ, ಹೆಂಚ್ ಮೇಲೆ ತಟ್ಕೋತಾ ಇದೀಯ ನೀನು? ಹೌದು, ಹೆಂಚ್ ಮೇಲೆ ತಟ್ಕೋತೀನಿ. ಈಗ ಕೆಲವರು ಅದನ್ನ ಲೈಕ್ ಮಳೆ ಮೇಲೆ ತಟ್ಟಿ ಆಮೇಲೆ ಹಾಕ್ತಾರಲ್ಲ, ಹಂಗೂ ಮಾಡ್ಕೋಬಹುದು, ಬಟ್ ಇದು ಡೈರೆಕ್ಟ್ ಆಗಿ ಹಿಂಗೆ ತಟ್ಬೋದು. ಈಗ ಒಂದು ಉಂಡೆ ಆಗಷ್ಟು ಮಾಡ್ಕೊಂಡು, ಇದೇನಂದ್ರೆ ಸ್ವಲ್ಪ ತಿಕ್ಕಿರುತ್ತೆ ಯಾವಾಗ್ಲೂ, ನಿನಗೆ ತೆಳು ಬರೋದಿಲ್ಲ. ತೆಳು ಮಾಡ್ಕೋಬಹುದು, ಬಟ್ ಏನಂತಂದ್ರೆ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಸೊ ಹಂಚ ಮೇಲೆ ಚೆನ್ನಾಗಿ ತಟ್ಬಿಟ್ರೆ ಆಯ್ತಲ್ಲ? ಹೌದು, ಅಷ್ಟೇ. ಕೈಗೆ ಒಂಚೂರು ನೀರು ಮುಟ್ಸ್ಕೋಬಹುದು, ಎಣ್ಣೆನೂ ಮುಟ್ಸ್ಕೋಬಹುದು, ಅಂಟದೇ ಇರಬಾರ್ದು ಅಂತಲ್ಲ? ಹೌದು. ಓಕೆ. ಕುಸುಬ್ಲಕ್ಕಿಯಿಂದ ಅನ್ನ, ಗಂಜಿ ಅಲ್ಲದೆ ರೊಟ್ಟಿ ಕೂಡ ಮಾಡ್ತೀಯ ನೀನು? ಹೌದು. ಈಗ ಮಧ್ಯದಲ್ಲಿ ಈ ತರ ಏನಕ್ಕೆ ಮಾಡೋದು ಅಂತಂದ್ರೆ, ಇಲ್ಲಿ ಮಧ್ಯ ಎಣ್ಣೆ ಹಾಕ್ತೀವಿ. ಸೊ ಎಲ್ಲಾ ಕಡೆ ಚೆನ್ನಾಗೂ ಬೇಯುತ್ತೆ, ಕ್ರಿಸ್ಪ್ನೆಸ್ ಬರುತ್ತೆ. ಈಗ ಚೂರೇ ಎಣ್ಣೆ. ಎಲ್ಲ ರೊಟ್ಟಿಗೂ ಈ ತರ ಹೋಲ್ ಮಾಡ್ಬೇಕಾ ಅಥವಾ ಇದೊಂದು? ಇಲ್ಲ ಇಲ್ಲ, ಎಲ್ಲದಕ್ಕೂ ಮಾಡ್ಬೋದು. ಎಲ್ಲದಕ್ಕೂ ಮಾಡಿದ್ರೆ ಕ್ಲೀನ್ ಆಗಿ ಕ್ರಿಸ್ಪ್ ಆಗಿ ಬರುತ್ತೆ. ಓಕೆ. ಈಗ ಗ್ಯಾಸ್ ಆನ್ ಮಾಡ್ಕೊಂತೀಯ? ಈಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಡೋಣ. ಅದು ಬೇಯಬೇಕು. ಇದು ಬೇಯೋದೊಳಗೆ ಇದ್ರ ನಂಚ್ಕೊಳಕ್ ನಿಂಗೆ ಚಟ್ನಿನೂ ಮಾಡ್ಕೊಡ್ತೀನಿ. ಓಕೆನಾ? ಗ್ರೇಟ್. ಯಾ. ಏನ್ ಗೊತ್ತಾ, ಇವಾಗ ನಾವು ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದ್ರೊಳಗೆ ರುಬ್ಕೊಂಡಿದ್ವಿ ಅಲ್ಲ? ಹೌದು. ಇದ್ರೊಳಗೇನೆ ಚಟ್ನಿ ಮಾಡ್ಕೊಡ್ತೀನಿ. ತೆಂಗಿನ ತುರಿ, ಸ್ವಲ್ಪ ಹುರ್ಗಡ್ಲೆ, ಇದು ಎಕ್ಸ್ಟ್ರಾ. ಎಕ್ಸ್ಟ್ರಾ. ಚೂರು ಹುಣಸೆ ಹಣ್ಣು, ರೆಗ್ಯುಲರ್ ಇದು ಹುರ್ಗಡ್ಲೆ ಚಟ್ನಿ. ಓಕೆ. ಚೂರು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಫ್ಲೇವರೇ ಇಲ್ಲ ಅಲ್ವಾ? ಮತ್ತೆ ಹಸಿಮೆಣಸಿನ್ಕಾಯಿ, ಖಾರ. ಸ್ವಲ್ಪ ಕರ್ಕಾರ ಮಾಡ್ಲಾ? ಇವತ್ತು ನಂಗೆ ಸ್ವಲ್ಪ ಖಾರನೇ ಬೇಕು, ಬಾಯಿ ರುಚಿಗೆ ಅಲ್ಲ? ಹೌದು. ಈಗ ನಾನು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕು. ಇದು ಗ್ರೈಂಡ್ ಅಂತ ಅನ್ಕೊಂಡೆ. ನೋಡ್ಕೊಂಡು ಹಾಕೋಣ. ಅದಕ್ಕೆ ಒಗ್ಗರಣೆ ಮಾಡ್ಕೊಡ್ತೀಯಾ? ಬೇಡ, ಹಂಗೆ ಕೊಡ್ತೀನಿ. ಚಟ್ನಿ ರೆಡಿ ಆಯ್ತು. ಈಗ ಚಟ್ನಿ ರೆಡಿ ಆಗಿದೆ. ಇದು ಹೆಂಗೋ ಬೇಯಬೇಕು. ನೀವು ಬ್ರೇಕ್ ತಗೊಳ್ಳೋದಾದ್ರೆ ತಗೊಂಡ್ಬಿಡು. ಲಾ, ರೊಟ್ಟಿನೂ ಆಯ್ತು, ಇನ್ನೇನು ಆಗ್ತಾ ಇದೆ, ಚಟ್ನಿನೂ. ದಿಢೀರ್ ತಾನೇ ಇದು? ಬೇಡ ಅಂತೀಯಾ? ಇಲ್ಲ, ನೀನು ಫಸ್ಟ್ ಬ್ರೇಕ್ ತಗೋ, ಆಮೇಲೆ ಇದು ಕೊಡ್ತೀನಿ. ತಗೊಳ್ಳೇಬೇಕಾ? ತಗೋ. ಚಟ್ನಿ ಅಂತೂ ರೆಡಿ ಆಗ್ಬಿಟ್ಟಿದೆ, ಆದ್ರೆ ರೊಟ್ಟಿನ ಸ್ವಲ್ಪ ಬೇಯಬೇಕಂತೆ. ಅಷ್ಟರಲ್ಲಿ ಒಂದ್ ಚಿಕ್ಕ ಬ್ರೇಕ್ ತಗೋಬಿಡು ಅಂತ ಪ್ರತಿಮಾ ಹೇಳಾಗಿದೆ. ಹಾಗಾಗಿ ನಮ್ಮ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದ್ ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಎಸ್ ಪ್ರತಿಮಾ, ಎನರ್ಜಿ ಜಾಸ್ತಿ ಬಂದಿದ್ಯಮ್ಮ ಈಗ. ಅದೇ ಚಟ್ನಿನೂ ಮಾಡ್ಕೊಟ್ನಲ್ಲ, ಅದಕ್ಕೆ ಗ್ಯಾಸ್ ಆಫ್ ಮಾಡ್ಬಿಡೋಣ. ಇನ್ನು ತಿಂದೇ ಇಲ್ಲ. ಕೊಡು, ಅದು ನೋಡ್ಬಿಟ್ಟೆ ನಿಂಗೆ ಉತ್ಸಾಹ, ಎಂತೂಸಿಯಾಸ್ಟಿಕ್. ಸಿಗ್ತಾನೆ ಇಲ್ಲಮ್ಮ, ಸಿಕ್ಬಿಡ್ತು. ಓಕೆ. ಸೊ ಬಿಸಿ ಕುಸುಬ್ಲಕ್ಕಿ ರೊಟ್ಟಿ. ಕುಸುಬ್ಲಕ್ಕಿ ಸಾಫ್ಟ್ ಆಗಿದೆ ಅಲ್ಲ? ಹೌದು. ಟ್ರೆಡಿಷನಲ್ ಸೌತ್ ಕೆನರಾ ಕಡೆ ಇರೋ ಕುಸುಬ್ಲಕ್ಕಿ ರೊಟ್ಟಿ ರೆಡಿ ಆಗಿದೆ. ಪಕ್ಕ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು. ವೆಲ್ಕಮ್. ಬಿಸಿಯಾದಂತಹ ಕುಸುಬ್ಲಕ್ಕಿ ರೊಟ್ಟಿ ರೆಡಿ ಆಗಿದೆ. ರೀಕ್ಯಾಪ್ ನೋಡ್ತೀರಾ? ನೋಡಿ, ಕುಸುಬ್ಲಕ್ಕಿ ರೊಟ್ಟಿ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಕರಿಬೇವು, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿ, ನಂತರ ಕುಸುಬ್ಲಕ್ಕಿ ಮಿಶ್ರಣಕ್ಕೆ ರುಬ್ಬಿದ ತೆಂಗಿನಕಾಯಿ ಮಿಶ್ರಣವನ್ನ ಸೇರಿಸಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸಿ, ನಂತರ ಹೆಂಚಿನ ಮೇಲೆ ಎಣ್ಣೆ ಸವರಿ
ರೊಟ್ಟಿ ತಟ್ಟಿ 2 ಕಡೆ ಬೇಯಿಸಿದರೆ ಕುಸುಬ್ಲಕ್ಕಿ ರೊಟ್ಟಿ ಕಾಯಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ನೋಡಿದಾಯ್ತಾ? ಹಾಗಾದ್ರೆ ಟೇಸ್ಟ್ ಮಾಡುವಂತ ಟೈಮ್. ಹಾಗೇನು ಟೇಸ್ಟ್ ಮಾಡು, ಚಟ್ನಿ ಜೊತೆನೂ ಟೇಸ್ಟ್ ಮಾಡು, ಯಾಕಂದ್ರೆ 2 ವೇರಿಯೇಷನ್ ಏನು ಅಂತ ಗೊತ್ತಾಗಲ್ಲ. ಅಲ್ವಾ? ಸರಿ, ಹಾಗಾದ್ರೆ ಖಾರ ಹಾಗೇನು ಚೆನ್ನಾಗಿದೆ. ಏನಂದ್ರೆ ನಿಮ್ಗೆ ಅದಕ್ಕೂ ಕಾಯಿ ಹಾಕಿದೀವಿ, ಹೌದು, ಇದಕ್ಕೂ ಕಾಯಿ, ಇದು ಕಾಯಿ ಚಟ್ನಿ, ಕಾಯಿ ಉಪ್ಪು ಖಾರ ಎಲ್ಲ ಸೇರ್ಕೊಂಡಿದೆ ರೊಟ್ಟಿಗೆ. ಹೌದು, ಜೊತೆಗೆ ಚಟ್ನಿ. ಸೂಪರ್, ರಿಯಲಿ ಸಕ್ಕತ್ತಾಗಿದೆ ಅಮ್ಮ ಕಾಂಬಿನೇಷನ್. ನಿಜವಾಗ್ಲೂ ಹಾಗೆ ತಿನ್ನೋದಕ್ಕೆ ಒಂಥರ ಟೇಸ್ಟ್ ಇದ್ರು. ಹೌದು, ಅಂಡ್ ಗೊತ್ತೇ ಆಗಲ್ಲ ಗೊತ್ತಾ ಕುಸುಬ್ಲಕ್ಕಿಯಿಂದ ಮಾಡಿರೋದು ಅಂತ. ಕರೆಕ್ಟ್. ಸಮಥಿಂಗ್ ಡಿಫ್ರೆಂಟ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಹೇಳಮ್ಮ, ಇದೇ ಖುಷಿಲಿ ನೆಕ್ಸ್ಟ್ ರೆಸಿಪಿ ಯಾವುದು? ಇನ್ನೊಂದು ಬೇಬಿ ಆಲೂ ಫ್ರೈ. ವಾವ್, ಬೇಗ. ನಿಂಗೆ ಆಲೂಗಡ್ಡೆ ಇಷ್ಟನಾ? ಸಖತ್ ಇಷ್ಟ, ಬೇಬಿ ಹಾಲು ಅಂತೂ ಸಖತ್ ಇಷ್ಟ. ಶುರು ಮಾಡ್ಬಿಡೋಣ. ಓ ಎಸ್, ಅದಕ್ಕೆ ಏನೇನು ತಗೊಂಡಿದ್ಯಾ? ಇದಕ್ಕೆ ಬೇಬಿ ಹಾಲು, ಜೀರಿಗೆ, ಇದು ಗರಂ ಮಸಾಲ, ಪೆಪ್ಪರ್ ಪೌಡರ್, ಕಸೂರಿ ಮೇಥಿ, ಲಿಂಬೆ ಹಣ್ಣು, ಎಣ್ಣೆ. 1 2 3 4 5 6 ಅಷ್ಟೇನಾ? ಅಷ್ಟೇ. ಸರಿ, ಹಾಗಾದ್ರೆ ಶುರು ಮಾಡ್ಬಿಡೋಣ. ಫಸ್ಟು ಏನು ಕೊಡ್ತೀಯಾ? ನನ್ಗೇನು ಗೊತ್ತು? ಸ್ಪ್ಯಾಚುಲ ಕೊಡು. ನಿನಗೇನು ಗೊತ್ತು ಅಂತಂದ್ರೆ ಅದೇ ಮೊದಲು ಕೇಳೋದು ನನಗೆ. ಕೊಡು. ಅಲ್ಲ, ಫಸ್ಟೇ ಸ್ಪ್ಯಾಚುಲ ಇಟ್ಕೊಂಡ್ಬಿಟ್ಟಿಯಲ್ಲಮ್ಮ. ಹೌದು. ಗ್ಯಾಸ್ ಆನ್ ಮಾಡೋಣ. ಮೊದಲು ಎಣ್ಣೆ ಸ್ವಲ್ಪ ಫ್ರೈ ಆಗೋಕ್ಕೆ, ಇದು 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಅದು ಎಣ್ಣೆ ಕಾಯೋದೊಳಗೆ ಒಂಚೂರು ಫೋರ್ಕ್ ಕೊಡ್ತೀಯಾ? ಈ ಆಲೂಗಡ್ಡೆನ ಏನು ಮಾಡ್ಕೋಬೇಕು, ಪಿಯರ್ಸ್ ಮಾಡ್ಕೋಬೇಕು ಹಿಂಗೆ. ಯಾಕಂದ್ರೆ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ದು ಇದು ಎಳ್ಕೊಳತ್ತೆ. ಒಂದು 4-5 ಕಡೆ ಮಾಡ್ಕೋಬೇಕಾ? ಹೌದು, ಒಂದು 4-5 ಕಡೆ ಮಾಡ್ಕೊಂಡ್ರೆ ಎಲ್ಲ ಹೀರ್ಕೊಳತ್ತೆ ಒಂಥರ ಉಪ್ಪು ಖಾರ. ಇಲ್ಲಾಂದ್ರೆ ಅದ್ರೊಳಗೆ ಸೇರ್ಕೊಳ್ಳಲ್ಲ. ಸೇರೋದು. ಹೌದು, ಆಲೂಗಡ್ಡೆ ಆಸ್ ಇಟ್ ಈಸ್ ಸಪ್ಪೆ ಅಲ್ವಾ ಅದು. ಹೀರ್ಕೋಬೇಕಂದ್ರೆ ಈ ತರ ಮಾಡ್ಕೋಬೇಕು. ಈಗ ಏನ್ ಮಾಡೋಣ, ಜೀರಿಗೆ ಆಸ್ ಯೂಶುವಲ್ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದೀಯ ಅಷ್ಟೇ. ಹಾ, ಇವಾಗ ಇದೇನ್ ಚುಚ್ಚಿಟ್ಕೊಂಡಿದೀವೋ ಆಲೂಗಡ್ಡೆನ ಇದಕ್ಕೆ ಹಾಕೊಂಡ್ಬಿಡೋಣ. ಇದು ಸ್ವಲ್ಪ ಫ್ರೈ ಆಗ್ಬೇಕು. ಏನಂದ್ರೆ ಯೂಶಲಿ ಗುಜರಾತೀಸ್ ಜಾಸ್ತಿ ಮಾಡ್ತಾರೆ ಇದನ್ನ. ಇದೇ ತರ ಪ್ರಿಕ್ ಮಾಡ್ಕೊಂಡು ಹಾಗೆ ತಿನ್ನೋದು. ನೋಡು, ಈ ತರ ಬ್ರೌನ್ ಆಗ್ಬೇಕು. ಸೊ ದಟ್ ರೋಸ್ಟ್ ಆಗಿದೆ ಅನ್ನೋದು. ಹೌದಾ? ಹೌದು, ಸ್ವಲ್ಪ ರೋಸ್ಟ್ ಆದ್ರೆ ಸಾಕು. ಆ ಜೀರಿಗೆ ಹಾಕೋದ್ರಿಂದ ಜೀರಿಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಜೀರಿಗೆ ಫ್ಲೇವರು ಬಿಟ್ಕೊಳ್ಳುತ್ತೆ. ಈಗ ನೋಡು, ಇಷ್ಟು ಫ್ರೈ ಆಗಿದೆಯಲ್ಲ, ಒಂಥರ ಗೋಲ್ಡನ್ ಬ್ರೌನ್ ಅಂತಾರಲ್ಲ. ಹೌದು, ಮೈಲ್ಡ್ ಆಗಾದ್ರೆ ಸಾಕು. ಈಗ ಏನ್ ಮಾಡೋಣ, 1 ಸ್ಪೂನ್ ಕೊಡ್ತೀಯ ಪೆಪ್ಪರ್ ಪೌಡರ್, ಆಮೇಲೆ ಗರಂ ಮಸಾಲ, ಈಸ್ಟರ್ನ್ ಅವ್ರ ಗರಂ ಮಸಾಲ. ಈಗ ನಾವು ಈಸ್ಟರ್ನ್ ಗರಂ ಮಸಾಲ ಹಾಕಿದ್ವಿ, ಪೆಪ್ಪರ್ ಪೌಡರ್ ಹಾಕಿದ್ಯಾ? ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಚೂರೆ ಹಾಕೋಣ ಉಪ್ಪು, ಆಮೇಲೆ ಕಸೂರಿ ಮೇಥಿ. ಇದೇನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡೋದು. ಹೌದು, ಕಸೂರಿ ಮೇಥಿ ಆದಷ್ಟು ಈ ತರ ಹಿಂಗ್ ಮಾಡ್ಬಿಟ್ಟು ಕೈಯಲ್ಲಿ ಇದು ಮಾಡಿ ಹಾಕಿದ್ರೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳುತ್ತೆ. ಮತ್ತೆ ಕಡೆಯಲ್ಲಿ ಸ್ವಲ್ಪ ಲಿಂಬೆ ಹಣ್ಣು. ಓ, ಹುಳಿನೂ ಇರ್ಬೇಕು, ಅದಕ್ಕೆ ಹುಳಿನೂ ಇರಬೇಕು. ಏನಾಗ್ಲಿ, ಕಸೂರಿ ಮೇಥಿನೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಅದು ಇನ್ನೊಂಥರ ಡಿಫ್ರೆಂಟ್. ಎಕ್ಸಾಕ್ಟ್ಲಿ. ಸ್ಟವ್ ಆಫ್ ಮಾಡ್ಬಿಡ್ಲಾ? ಗ್ಯಾಸ್ ಆಫ್. ಗೋಲ್ಡನ್ ಬ್ರೌನ್. ಯಮಿ ಯಮಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ ಅಲ್ವಾ? ಬಟ್ ಕಸೂರಿ ಮೇಥಿ ಹಾಕಿರೋ ಫ್ಲೇವರೇ ಬೇರೆ. ಫೋರ್ಕ್ ತಗೋ, ಬೇಗ 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 ತಗೋ ಫೋರ್ಕ್. ಎಸ್, ರೆಡಿ. ಸೊ ಇದೊಂಥರ ಹೇಗಿದೆ ಗೊತ್ತಾ, ಈ ಸೋಯಾ ಬರುತ್ತಲ್ಲ, ಕರೆಕ್ಟು. ಸೊ ಪೊಟ್ಯಾಟೊ, ಬೇಬಿ ಪೊಟ್ಯಾಟೊ ಫ್ರೈ ತಗೋ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಅಷ್ಟೇ, ಬಿಸಿ ಇದೆ, ಹುಷಾರು, ಬಾಯಿ ಸುಟ್ಕೋಬೇಡ.
ಇದೊಂದು ಚೆನ್ನಾಗಿ ಹೇಳ್ತೀಯಮ್ಮ ಕೊಡೋದು ಕೊಟ್ಬಿಟ್ಟು. ಟೇಸ್ಟ್ ಮಾಡಿ, ಜಾಸ್ತಿ ಮಾತಾಡೋಣ. ಬೇಬಿ ಪೊಟ್ಯಾಟೊ ಫ್ರೈ ಎಷ್ಟು ಚೆನ್ನಾಗಿದೆಲ್ಲ ಆ್ಯಂಡ್ ಸೋ ಸಿಂಪಲ್. ಎಷ್ಟು ಸಿಂಪಲ್ ಅಂದರೆ ಒಂದ್ಸಲ ನೋಡ್ಕೊಂಡ್ರೆ ಸಾಕು, ಟಕ 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 ಅಂತ ಮಾಡ್ಬಿಡೋದು. 5 ನಿಮಿಷ ಅಷ್ಟೇ ಬೇಕಾಗಿರೋದು ಇದಕ್ಕೆ. ತುಂಬ ಸಿಂಪಲ್ ರೆಸಿಪಿ ರೀ. ಸೊ ಬೇಬಿ ಪೊಟ್ಯಾಟೊ ಫ್ರೈ ಹೇಗೆ ಮಾಡೋದು ರಿಕ್ಯಾಪ್ ನಿಮಗೋಸ್ಕರ. ಬೇಬಿ ಪೊಟ್ಯಾಟೊ ಫ್ರೈ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಬೇಯಿಸಿದ ಆಲೂಗೆಡ್ಡೆ ಹಾಕಿ ಫ್ರೈ ಮಾಡಿ. ನಂತರ ಈಸ್ಟರ್ ಪೆಪ್ಪರ್ ಪುಡಿ, ಈಸ್ಟರ್ ಗರಂ ಮಸಾಲ ಪುಡಿ, ಉಪ್ಪು, ಕಸೂತಿ ಮೇಥಿ, ಸ್ವಲ್ಪ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೇಬಿ ಆಲೂ ಫ್ರೈ ಸವಿಯಲು ಸಿದ್ಧ. ನೋಡ್ಕೊಂಡ್ರಲ್ಲ, ತುಂಬಾ ಸಿಂಪಲ್ ರೆಸಿಪಿ. ಈಗ ಟ್ರೈ ಮಾಡುವ. ಸಮಯ. ಬಿಸಿ ಒಂಥರ ಮಂಚೂರಿ ತರ ಇರುತ್ತೆ, ಟೇಸ್ಟ್ ಮಾಡೋದು. ಎಕ್ಸಾಕ್ಟ್ಲಿ, ನೋಡಕ್ ಹಾಗೆ ಇದೆಲ್ಲ. ಬಿಸಿ. ಸಿಗಬೇಡ ಬಿಸಿ ಬಾ. ಹಾ ಹಾ, ಹೇಗಿದೆ? ಸೂಪರ್. ನಿನ್ ಗಂಟ್ಲು ಬಿಡಿಸ್ಕೊಳ್ಳಿ ಅಂತ ಪೆಪ್ಪರ್ ಜಾಸ್ತಿ ಹಾಕಿದ್ದು. ನಿಜವಾಗ್ಲೂ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಸಪ್ಪೆ ಆಗಿರೋ ನಾಲ್ಗೆಗೆ ಪೆಪ್ಪರ್ ಜಾಸ್ತಿ ಹಾಕಿದಾಗ್ಲೂ ಕೂಡ ಒಂಥರ ಲೈಕ್ ಬೇಕು ಬೇಕು ಅಂತ ಅನ್ಸುತ್ತಲ್ಲ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಸೊ 2 ರೆಸಿಪೀಸ್ ಸಿಂಪಲ್, ತುಂಬಾ ಸಿಂಪಲ್. ಎಲ್ಲ 5-5 ನಿಮಿಷ ಅಷ್ಟೇ. ಹೌದು, 5 ನಿಮಿಷನೂ ಜಾಸ್ತಿ ನನ್ನ ಪ್ರಕಾರ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಆಲೂನು ಅಷ್ಟೇ ಫಸ್ಟೇ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಟ್ರೆ, ಎಲ್ಲ ಪೌಡರ್ ಹಾಕು ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ರುಚಿ ರುಚಿಯಾಗಿ ತಿನ್ಬೋದು. ಸಾಯಂಕಾಲ ಸ್ನ್ಯಾಕ್. ಆಯ್ತು, ನೀನ್ ಇವಾಗ ಅದಷ್ಟು ಖಾಲಿ ಮಾಡು, ನಾ ಹೊರಡ್ತೀನಿ. ನಿಂಗೊಂದು ಕೊಡ್ಲಾ? ಬೇಡ, ನೀನೇ ತಿನ್ನು. ಶಾ ಪಾಪ ನೀನ್ ತಿನ್ನು. ಸ್ವೀಟ್. ಯಾ, ಸೊ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್. ಎಷ್ಟು ಚೆನ್ನಾಗಿತ್ತು ಅಲ್ಲ. ನಿಜವಾಗ್ಲೂ ಕುಸುಬ್ಲಕ್ಕಿ ರೊಟ್ಟಿ ಜೊತೆಗೆ ಈ ಬೇಬಿ ಕಾರ್ನ್ ಫ್ರೈ ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ನಿಮಗೂ ಇಷ್ಟ ಆಗಿದೆ. ಯಾಕೆ ಹೇಳಿ, 2 ತುಂಬ ಸಿಂಪಲ್ ರೆಸಿಪೀಸ್ ರೀ. ನೋಡಿದ ತಕ್ಷಣ ಮಾಡಬೇಕು ಅಂತ ಅನಿಸುತ್ತೆ. ಡೆಫಿನೆಟ್ ಆಗಿ ಇವತ್ತು ಸಾಯಂಕಾಲನೇ ಮಾಡ್ತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿರೋಂಥ ರೆಸಿಪಿ, ಸಿಂಪಲ್ ರೆಸಿಪಿ. ನೀವು ಯಾವತ್ತೂ ಟ್ರೈ ಮಾಡಿರಲ್ಲ, ಇವತ್ತು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ನಮ್ಮ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್ ಆದಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಬ್ರೇಕ್ ಮುಂಚೆ ಹೇಳಿದ್ದೆ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ ಅಂತಲ್ವಾ. ಸೊ ನೀವೆಲ್ಲರೂ ಕಾಯ್ತಾ ಇದ್ದೀರಾ ನಮ್ಮ ಜೊತೆ ಇರುವಂತಹ ಗೆಸ್ಟ್ ಯಾರು, ಅವ್ರು ಯಾವ 2 ರೆಸಿಪೀಸ್ನ ಹೇಳ್ಕೊಡ್ತಾರೆ ಅಂತ. ನನಗಿನ್ನೂ ಹೇಳಿಲ್ಲ ರೀ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ ಅಂತ. ಆದರೆ ಅವ್ರ ಹೆಸರು ಮಾತ್ರ ಕೇಳ್ಕೊಂಬಿಟ್ಟೆ. ಲಲಿತಮ್ಮ ಅವರು. ಲಲಿತಾ ಅವರೇ, ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಯಾವಾಗಲೂ ಹೀಗೆ ನಗ್ನಗ್ತಾ ಇರ್ತೀರಲ್ಲ? ಹೌದು, ಯಾವಾಗಲೂ ನಗ್ನಗ್ತಾರೆ. ಹೀಗೆ ನಗ್ನಗ್ತಾನೆ ಇರಬೇಕು. ಅಲ್ಲ? ಹೇಳಿಮ್ಮ, ಈಗ ನನಗೆ 2 ರೆಸಿಪೀಸ್ ಹೇಳ್ಕೊಡ್ಬೇಕಲ್ವಾ? ಹೌದು. ಆದ್ರೆ ಯಾವುದು ಅಂತ ಹೇಳಿಲ್ಲ. ಯಾವ ರೆಸಿಪೀಸ್ ಮಾಡ್ತಾ ಇದ್ದೀರಾ? ಒಂದು ಹೆಸರುಬೇಳೆ ಉಪ್ಪಿಟ್ಟು ಅಂತ. ಹೆಸರುಬೇಳೆ ಉಪ್ಪಿಟ್ಟು? ಹೌದು. ಇದು ಯಾರು ಮಾಡೋದೇ ಇಲ್ಲ ಅಲ್ವಾ? ಇದು ಫಸ್ಟ್ ರೆಸಿಪಿನಾ? ಹೌದು. ಇನ್ನೊಂದು ರೆಸಿಪಿ ಆಮೇಲೆ ಹೇಳ್ತೀರಾ? ಆಮೇಲೆ ಸರಿ, ಹಾಗಾದ್ರೆ ಈಗ ಹೆಸರುಬೇಳೆ ಉಪ್ಪಿಟ್ಟಿಗೆ ನೀವೇನೇನು ತಗೊಂಡಿದ್ದೀರಾ? ನೆನೆಸಿರೋ ಹೆಸರುಬೇಳೆ 250 ಗ್ರಾಮ್ಸ್, ಹಸಿಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ ತುರಿ ಇಷ್ಟು ತಗೊಂಡಿದ್ದೀವಿ. ಆಮೇಲೆ ಅದು ಈರುಳ್ಳಿ ಪಕ್ಕ, ಉಪ್ಪು ಪಕ್ಕ, ಮೊಸರು. ಉಪ್ಪು, ಮೊಸರು. ಹೌದು, ಮೊಸರು ಇದೆ. ಅದು ಆಮೇಲೆ ಬಳಸೋಣ. ಆಮೇಲೆ ಬೆಳೆಸ್ತೀರಾ? ಸೊ ತೆಂಗಿನ ತುರಿ, ಹೆಸರುಬೇಳೆ ಆಲ್ರೆಡಿ ನೆನೆಸಿದ್ದೀರಾ. ಸೊ ಒಣಮೆಣಸಿನಕಾಯಿ ಫಸ್ಟ್ ನೀರಲ್ಲಿ ಹೆಸರುಬೇಳೆನ 3 hours ನೆನೆಸ್ಕೋಬೇಕು. 3 hours ನೆನೆಸಿರ್ಬೇಕು. ಆಮೇಲೆ ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಲ್ಲಿ ಹೆಸರುಬೇಳೆ, ಸ್ವಲ್ಪ ಒಣಗಿನ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ರುಬ್ಕೋಬೇಕು. ಹೇಳಿ, ಫಸ್ಟ್ ರುಬ್ಕೊಳ್ಳಿ. ಮಾಡ್ಲಾ? ಅಲ್ಲ, ಜಾರ್ಕೊಳ್ಳಿ. ಹೆಂಗ್ ಹೇಳ್ತಿದ್ದೀರಾ ಅಂದ್ರೆ, ಓಕೆ, ಮೊದಲು ಇಷ್ಟು ನಾವು ಮಾಡುವ ವಿಧಾನ ಅಂತ ಹೇಳ್ತೀವಲ್ಲ, ಸೊ ಎಲ್ಲ ಹೇಳ್ಕೊಂಡು ಹೋಗ್ಬಿಡೋದು. ತೋರಿಸ್ಬೇಕಲ್ವಾ ಹೆಂಗ್ ಮಾಡೋದು ಅಂತ? ಅದೇ ತೋರಿಸ್ತೀನಿ. ಜಾರ್ ಕೊಡಿ, ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಬೇಕಾ? ಚಿಕ್ಕದಾ? ಚಿಕ್ಕದೇ. 1 ಸ್ಪೂನ್ ಕೊಡ್ಲಾ? ನೀರೇನು ಹಾಕ್ಬಾರ್ದು, ನೀರ್ ಹಾಕ್ಬಾರ್ದು, ಬರೀ ಹೆಸರುಬೇಳೆ. ಹೆಸರುಬೇಳೆ ತುಂಬಾ ತಂಪಲ್ವಾ? ಹೌದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೂಡ. ಮತ್ತೆ ಜೀರ್ಣಕಾರಿ ಬೇರೆ. ಸೊ ಹೆವಿ ಇರುತ್ತಾ ಇದು? ಹೆವಿ ಫುಡ್ ಅನ್ಸಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಇದು ಆರೋಗ್ಯಕ್ಕೆ ಒಳ್ಳೆಯದು. ಸುಲಭವಾಗಿ ಜೀರ್ಣ ಆಗುತ್ತೆ. ಮತ್ತೆ
ಎಲ್ಲರಿಗೂ ಮೆಮೊರಿ ಪವರ್ ಇಂಟೆಲಿಜೆನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಹೆಸರು ಬೇಳೆಯಿಂದ ಹೆಸರು ಬೇಳೆ ಓ ಮತ್ತು ಮೂಳೆಗಳಿಗೆಲ್ಲ ಶಕ್ತಿ ಬರುತ್ತೆ. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ಲ ಇದು ಹೌದು, ತಂಪು ಮೂಳೆಗಳಿಗೆ ಬೆನಿಫಿಟ್ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಹೌದೌದು. ನಂಗೆ ಸ್ವಲ್ಪ ಕಮ್ಮಿ ಮೆಮೊರಿ ಹಾಗಾದರೆ ಇನ್ಮೇಲೆ ಬಳಸುವ. ನಂಗೆ ನೀವು ದಿನ ಹೆಸರು ಬೇಳೆದು ಏನಾದರೂ ಡಿಫ್ರೆಂಟ್ ಆಗಿ ಯಾಕಂದ್ರೆ ಇಷ್ಟೊಂದು ಲಿಸ್ಟ್ ಇರೋದ್ರಿಂದ ದಿನ ಒಂದೊಂಥರ ವೆರೈಟಿ ರೆಸಿಪಿ ಮಾಡ್ಕೊಳ್ಬೇಕು. ಸರಿ, ಹಾಗೆ ಮಾಡೋಣ. ಈಗ ಹೆಸರು ಬೇಳೆ ಜೊತೆಗೆ ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿ 1 ಸೆಕೆಂಡ್ ಮಿಕ್ಸಿ ಮಾಡಿದ್ರೆ ಸಾಕು. ನಾ ಮಿಕ್ಸಿ ಮಾಡ್ಕೊಂಬರ್ಲಾ? ಹಾಂ, ತುಂಬಾ ನುಣ್ಣಗಾಗ್ಬೇಕಾ? 1 ಸೆಕೆಂಡ್ಗೆ ನುಣ್ಣಾಗುತ್ತೆ ಅದು. ಹೌದಾ? ಪೇಸ್ಟ್ ತರ ಬೇಕಾ ಇದು? ಪೇಸ್ಟ್. ಕರೆಕ್ಟಾಗಿ ಮಾಡಿದೀನಾ ಅಂತ ಹೇಳ್ಬೇಕು ನೀವು. ಮಾಡಿದ್ದೀರಾ? ಗೊತ್ತಾಯ್ತಾ ನಿಮ್ಗೆ? ಸೌಂಡಲ್ಲೇ ಗೊತ್ತಾಯ್ತು. ಸೌಂಡಲ್ಲೇ ಗೊತ್ತಾಗೈತೆ. ಅಯ್ಯೋ, ಇದು ರುಬ್ಬಿರೋದನ್ನ ಒಂದು ಮಿಕ್ಸಿ ಬೌಲ್, ಅಯ್ಯೋ ಈ ಬೌಲ್ಗೆ ಹಾಕೊಳ್ಳೋಣ. ಒಂದ್ ಬೌಲ್ ಕೊಡ್ಲಾ ಈಗ? ಹಾಕೊಡಿ. ರುಬ್ಬಿರೋ ಹೆಸರು ಕಾಳಿನ ಮಿಶ್ರಣ. ಹೆಸರು ಬೇಳೆ, ಹೆಸರು ಬೇಳೆ ಅಲ್ವಾ? ಅಯ್ಯೋ, ಹೆಸರು ಬೇಳೆ ಅಲ್ಲ ಮಿಶ್ರಣ. ಹೆಸರು ಕಾಳಿಂದ ತರ ಮಾಡೋದು. ಅದು ಬೇಳೆ ಅಲ್ಲ ನಾವು ಹಾಕ್ತಿದ್ದೀರದು ಅಲ್ವಾ? ಅಲ್ವಾ? ಹೆಸರು ಬೇಳೆ ರುಬ್ಬಿರೋ ಅಂತದ್ದ ಒಂದ್ ಬೌಲಿಗೆ ಹಾಕೊಂಡ್ಬಿಡೋದು. ಇದು ರೆಡ್ ಚಿಲ್ಲೀಸ್ ತುಂಬಾ ರೆಡ್ ಆಗಿರೋದ್ರಿಂದ ಕಲರ್ ಚೇಂಜ್ ಆಯ್ತು ಅಲ್ವಾ? ಈ ಸಣ್ಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಕಲರ್ ಚೇಂಜ್ ಆಗಲ್ಲ. ಮಣ್ಕಟ್ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಹಾ, ಅದನ್ನ 1-2-3 ಹಾಕಿದ್ರು ಕಲರ್ ಹಾಗೆ ಇರುತ್ತೆ, ಚೇಂಜ್ ಆಗಲ್ವಾ? ಚೇಂಜ್ ಆಗಲ್ಲ. ಓ ವಾವ್. ನೆಕ್ಸ್ಟ್ ಈಗ ಸಾಲ್ಟ್. ಚೇಂಜ್ ಆದ್ರೆ ಚೆನ್ನಾಗಿರುತ್ತಾ? ಚೇಂಜ್ ಆಗ್ಬಾರ್ದು? ಚೇಂಜ್ ಆಗಬಾರ್ದು. ಆಗ್ಬಾರ್ದು. ಓಕೆ. ಆಮೇಲೆ ಸ್ವಲ್ಪ ಸಣ್ಣ ಸ್ಪೂನ್ ಕೊಡ್ತೀರಾ? ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋದು, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಸರಿ. ಆಮೇಲೆ ಮಿಕ್ಸ್ ಮಾಡೋದು. ಆಮೇಲೆ ಕುಕ್ಕರ್ ಕೊಡಿ. ಇವಾಗ ಈ ಇಡ್ಲಿ ಪ್ಲೇಟ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೋಬೇಕು. ಹಚ್ಕೊಳ್ಳಿ, ಹಂಗೆ ನೋಡೋಣ. ಎಣ್ಣೆ ಕೊಡಿ, ಇಲ್ಲ ತುಪ್ಪ ಕೊಡಿ. ಎಣ್ಣೆ ನೀವೆಲ್ಲ ಇಟ್ಕೊಂಡಿದ್ದೀರಾ, ನನಗೆ ಕೊಡಿ ಅಂದ್ರೆ ನಾನು ಹೆಂಗ್ ಕೊಡ್ಲಿ? ಸಾರಿ, ನಾ ಹೇಳಿದ್ದು ಸ್ಟವ್ ಹಚ್ಬಿಡಿ. ನಂಗೆ ಕೈ ಬಿಸಿ ಆಗುತ್ತೆ. ನಾನು ಹಚ್ಲಾ? ಅಲ್ಲ, ಈಗ ಇದಕ್ಕೆ ಎಣ್ಣೆ ಹಚ್ಕೋತೀರಲ್ವಾ, ಫಸ್ಟ್ ಎಣ್ಣೆ ಹಚ್ಕೊಂಡ್ಬಿಡೋಣ. ಹಾಂ, ಸ್ವಲ್ಪ ಆದರೆ ಸಾಕು. ಓ, ಜಾಸ್ತಿ ಅಷ್ಟು 4 ಕಡೆಗೆ ಸ್ಪೇರ್ ಮಾಡ್ಬಿಡೋಣ ಅಲ್ವಾ? ಅಷ್ಟಲ್ಲಿ ಸ್ಟವ್ ಈ ಕಡೆ ಆನ್ ಮಾಡ್ಬಿಡ್ತೀನಿ. ಹಾಂ, ಸರಿ ಸರಿ. ಸೊ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿರ್ಬೇಕಲ್ವಾ? ಹಾಂ, ಹಾಕಿರ್ಬೇಕು. ಆಲ್ರೆಡಿ ಹಾಕಿದ್ದೀರಾ. ಅಂದರೆ ಇಡ್ಲಿಗೆ ಎಷ್ಟು ಬೇಕು? ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಲ್ಲ? ಇನ್ನು ಸ್ವಲ್ಪ ಸ್ಟೀಮ್ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಒಂದು 15 ನಿಮಿಷ ಬೇಯಿಸ್ಬೇಕು. 15 ನಿಮಿಷ ಬೇಯಿಸ್ಬೇಕಾ? ಹೌದು, ಕೆಲಸ ಇದೆ. ನೆಕ್ಸ್ಟ್ ಇದಕ್ಕೆ ಹಾಕೋಬೇಕು. ಹೀಗೆ ಇದು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಕೊಡಿ, ಹಾಕಿ. ಸೊ ಇಡ್ಲಿ ತರ ಬೇಯಿಸ್ಬೇಕಲ್ಲ ನಾವು? ಬೇಯಿಸ್ಬೇಕು. ನಂಗೆ ಗೊತ್ತಿರೋ ಹಂಗೆ ಕಪ್ ಇಟ್ಬಿಡಿ. ಅದೇ ವೆಯ್ಟ್ ಹಾಕಲ್ಲ, ವೆಯ್ಟ್ ಹಾಕಬಾರ್ದು. ಚಿಕ್ಕ ಕಪ್ಪು. ಹಾಂ, ಸಣ್ಣ ಕಪ್. ಈ ಲೋಟನೇ ಮುಚ್ಚಿಬಿಡೋಣ. ಮುಚ್ಚಿಬಿಡ್ಲಾ? ಹಾಂ, ಮುಚ್ಚಿಬಿಡಿ. ನಾನು ಏನು ಮಾಡ್ತೀನಿ, ಇದನ್ನ ಮುಚ್ಚಿಬಿಟ್ಟು ಒಂದು ಬ್ರೇಕ್ ತಗೋತೀನಿ. ಅಷ್ಟರಲ್ಲಿ ಇದಾಗಿರ್ಬೇಕು. ಆಗಿರುತ್ತೆ. ಓಕೆ ಓಕೆ. ವಿಷಲ್ ಬದಲಾಗಿ ಒಂದು ಚಿಕ್ಕ ಲೋಟವನ್ನು ಇಟ್ಟಿದ್ದೀನಿ. ಕೂಗೋದಂತೂ ಕೂಗಲ್ಲ, ಆದರೆ ಇಡ್ಲಿ ಥರ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೋಬೇಕು. ಹಾಗಾಗಿ ನಾವೆಲ್ಲರೂ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಳ್ಳೇಬೇಕು. ಹ್ಯಾವ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಈಗ ಏನದು? ಹೆಸರು ಬೇಳೆ ಇಡ್ಲಿ. ನಾನು ವೀಕ್ಷಕರನ್ನ ಕೇಳ್ತಾ ಇದ್ದೆ, ಈ ಪಕ್ಕದಲ್ಲಿ ನಿಂತ್ಕೊಂಡು ಹೆಸರು ಬೇಳೆ ಇಡ್ಲಿ ಅಂದ್ರೆ ಸ್ಟವ್ ಆಫ್ ಮಾಡ್ಬಿಡ್ಲಾ? ಆಫ್ ಮಾಡ್ಬಿಡಿ, ಬೆಂದಿರುತ್ತೆ. ಈಗ ಅದು ಬಿಸಿ ಇದೆ, ನಾನು ಮುಟ್ಟಲ್ಲ, ನೀವೇ ಮುಟ್ಬೇಕು. ಸರಿ. ಓ ವಾವ್, ಇಡ್ಲಿ ಎಲ್ಲೋ ಕಲರ್ ಹೆಸರು ಬೇಳೆ
ಇಡ್ಲಿ ಇಡ್ಲಿ ಹಾಗೆ ಕೊಟ್ಬಿಡಿ, ತಿನ್ಬಿಡ್ತೀನಿ. ಹಾ, ಚಟ್ನಿ ಜೊತೆ ತಿನ್ಬಿಡಿ. ಇಡ್ಲಿ ರೆಡಿ ಆಗಿದೆ. ಅಲ್ಲ, ಉಪ್ಪಿಟ್ಟು ಹಂಗೆ ಹಿಂಗೆ ಅಂತಿದ್ರೆ ಇದು ಇಡ್ಲಿ ಮಾಡೋದು ಫಸ್ಟ್ ಇಡ್ಲಿ ಮಾಡೋದು. ಇಡ್ಲಿ ಮಾಡ್ಕೋಬೇಕು, ಹಾ. ಆಮೇಲೆ ಉಪ್ಪಿಟ್ಟು ಮಾಡೋದು. ಹ್ಮ್. ಒಂದು ಬೌಲು 1 ಸ್ಪೂನ್ ಕೊಡಿ. ಒಂದು ಬೌಲು 1 ಸ್ಪೂನ್. ಥ್ಯಾಂಕ್ ಯು. ಒಂದೇ ಹಿಟ್ಟಲ್ಲಿ ಎಷ್ಟೆಲ್ಲ ಮಾಡ್ತೀರಾ ನೀವು. ಇದನ್ನ ಚೆನ್ನಾಗಿ ಆಕ್ಟ್ ಮಾಡ್ತಾರ ಆಂಟಿ. ತೆಗಿಬೇಕು. ಇದು ದೊಡ್ಡ ಸ್ಪೂನಲ್ಲಿ ತೆಗಿಯಕ್ಕಾಗಲ್ಲ, ಅದಕ್ಕೆ ಹಿಂದ್ಗಡೆಯಿಂದ ತೆಗಿತಾ ಇದ್ದೀನಿ. ಇದನ್ನ ಏನ್ ಮಾಡ್ಕೋತೀರಾ? ಇದನ್ನ ಕೈಯಲ್ಲಿ ಪುಡಿ ಮಾಡ್ಬೇಕು. ಕೈಯಲ್ಲಿ ಪುಡಿ ಮಾಡ್ಕೋತೀರಾ? ಹೌದು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸರಿ, ನೀವು ಇದನ್ನ ಕೈಯಲ್ಲಿ ಪುಡಿ ಮಾಡಿ ನಾನು ಜಾರ್ ತಂದ್ಬಿಡ್ತೀನಿ. ಹಾ, ಇದು ತಗೊಂಡ್ಬಿಡಿ. ಅಷ್ಟು ಬಿಸಿ ಇದೆ, ಅಷ್ಟು ಆರಾಮಾಗಿ ಮುರಿತಾ ಇದ್ದೀರಾ ನೀವು. ಅಭ್ಯಾಸ ನೋಡಿ. ಇದನ್ನ ಸ್ವಲ್ಪ ಹಾಕೊಂಡು ರುಬ್ಕೋಬೇಕು. ಅದೇ 1 ಸೆಕೆಂಡ್ ಸುಮ್ಮನೆ, ಅದು ರವೆ ರವೆ ತರ ಆಗುತ್ತೆ. ಕೈಯಲ್ಲಿ ಪುಡಿ ಮಾಡಿದ್ರೆ ಸ್ವಲ್ಪ ಹಾಗಾಗಿ ಪೀಸಸ್ ಇರುತ್ತೆ ಅಲ್ವಾ? ಹೌದು. ಅದ್ರ ಬದಲು ಪುಡಿ ತರ ಮಾಡ್ಕೋಬೇಕು. ಯಾರು ಹೇಳ್ಕೊಟ್ಟಿದ್ ನಿಮ್ಗೆ? ನಿಮ್ಮ ಓನ್ ರೆಸಿಪಿನಾ ಇದು? ಅಲ್ಲ, ನಮ್ಮ ಅಮ್ಮ ಅವ್ರು ಹೇಳ್ಕೊಟ್ಟಿದ್ದು. ಓ, ಯಾವ ಊರ್ ನಿಮ್ದು? ನಮ್ದು ಬೆಂಗಳೂರೇ. ಅಮ್ಮನ ಹೆಸರೇನು? ಗಜಲಕ್ಷ್ಮಿ. ಅವ್ರು ಈ ತರ ಎಲ್ಲ ಸ್ಪೆಷಲ್ ಆಗಿ ಏನಾರ ಮಾಡ್ತಿದ್ರಾ? ಹೌದು, ವೆರೈಟೀಸ್ ಮಾಡ್ತಾ ಇದ್ರು ಅವರು. ಇದು ನಮ್ಮ ಯಜಮಾನ್ರು ಇಷ್ಟ. ನೀನು ಹೆಸರುಬೇಳೆ ಉಪ್ಪಿಟ್ಟು ಈ ಟಿವಿನಲ್ಲಿ ಯಾರು ಮಾಡೋದಿಲ್ಲ, ಹೆಸರುಬೇಳೆ ಉಪ್ಪಿಟ್ಟು. ನೀನು ಟಿವಿಗೆ ಹೋಗಿ ಮಾಡಿ ತೋರ್ಸಿದ್ರೆ ಸುಮಾರು ಜನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಮ್ಮ ಯಜಮಾನ್ರು 300 ಬುಕ್ಸ್ ಬರ್ದಿದ್ದಾರೆ. ಹೌದಾ? ಹೌದು. ಎಲ್ಲ 106 ದೇವತೆಗಳ ಅಷ್ಟೋತ್ತರ ಸಹಸ್ರನಾಮ ಅದನ್ನು ಬರ್ದಿದ್ದಾರೆ. 1 ಸೆಕೆಂಡ್ ಹಾಕ್ಬೇಕು. ಇದಾ? ಬಂದೆ, 1 ನಿಮಿಷ ಹಾಕೊಂಡ್ಬನ್ನಿ, ಹೇಳ್ತೀನಿ. ಹಾ, ಸಾಕಲ್ಲ? ಸಾಕು. ಸೂಪರ್ ಆಗಿದೆ. ಹಾ, ಕೊಡಿ. ಈಗ ಏನಾರ ಆಗಿಲ್ಲ ಅಂತ ಹೇಳಿದ್ರೆ 1 ಬೌಲ್ ಕೊಡಿ. ನೋಡಿ, ಕರೆಕ್ಟಾ? ಹಾ, ಕರೆಕ್ಟ್. ನಮ್ಮ ಯಜಮಾನ್ರು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿದ್ದಾರೆ, ಮತ್ತೆ ಹಾಬಿ ಅಸ್ಟ್ರಾಲಜರ್ ಆಗಿದ್ದಾರೆ. ಓ, 300 ಬುಕ್ಸ್ ಬರ್ದಿದ್ದಾರೆ. ಬುಕ್ಸ್ ಅಂತ ಹೇಳ್ತಾ ಇದ್ರಲ್ಲ, ಯಾವ್ದ್ರ ಮೇಲೆ ಬರ್ದಿದ್ದಾರೆ ಬುಕ್ಸ್? 106 ದೇವತೆಗಳ ಅಷ್ಟೋತ್ತರ ಮತ್ತೆ ಸಹಸ್ರನಾಮ, ಅದೇ 150 ಬರ್ದಿದ್ದಾರೆ. ಮತ್ತೆ ಅವ್ರ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅದು 150 ಬುಕ್ಸ್ ಬರ್ದಿದ್ದಾರೆ. ಗ್ರೇಟ್. ಅಮ್ಮ ಹೇಳಿ, ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಒಗ್ಗರಣೆ ಮಾಡೋಣ ಉಪ್ಪಿಟ್ಟಿಗೆ. ಓ, ಈಗ ಇಡ್ಲಿ ಮಾಡ್ಕೊಂಡು ಅದನ್ನ ಉಪ್ಪಿಟ್ಟು ಮಾಡ್ಬೇಕು. ಉಪ್ಪಿಟ್ಟು ಅಲ್ವಾ? ಸಾಕಾ ಇದು? ಸಾಕು. ಸ್ಟವ್ ಆನ್ ಮಾಡಿ, ಸ್ವಲ್ಪ ಉರಿ ಕಮ್ಮಿ ಇರಲಿ, ಒಂಚೂರು. ಆಮೇಲೆ ಎಣ್ಣೆ ಹಾಕೋಣ. ಕಾದಿದೆ ಈಗ ಎಣ್ಣೆ. ಸಾಸಿವೆ ಹಾಕೋದು ದೂರ. ಆಮೇಲೆ ನೆಕ್ಸ್ಟ್ ಕರಿಬೇವು ಹಾಕೋಣ. ಅದು ಸೌಂಡ್ ಮಾಡುತ್ತೆ. ಹೌದು. ನೆಕ್ಸ್ಟ್ 1 ಸ್ಪೂನ್ ಕೊಟ್ಟಿರ್ಬೇಕು, ದೊಡ್ಡದಾಗಿರೋದು ಸ್ವಲ್ಪ. ಸ್ಪ್ಯಾಚುಲಾ ಬೇಕಾ? ಹಾ, ದೂರ ದೂರ ಉಪ್ಪಿಟ್ಟು ಮಾಡ್ಕೊಡ್ಬೇಕು, ಆದ್ರೆ ಈ ತರ ಎಲ್ಲ ಹೆದರಿಸಬಾರ್ದು. ಎಗರಿದ್ರೆ ಅಂತ ಅಷ್ಟೇ. ಖಾರ ತಿಂತೀರಾ? ಖಾರ ತಿಂತೀರಾ ನೀವು? ಖಾರ ಸ್ವಲ್ಪ. ಹಾ, ಸರಿ. ನೆಕ್ಸ್ಟ್ ಈರುಳ್ಳಿ ಹಾಕ್ಬೇಕು. ಅದು ಹಾಕಿದ್ಮೇಲೆ ಸೈಲೆಂಟ್ ಆಗೋದಲ್ಲ ಅದು? ಹೌದಾ? ಈಗ ಹತ್ರ ಬರ್ಬೋದಪ್ಪ ಧೈರ್ಯವಾಗಿ. ಹಾ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ. ಸೊ ಒಗ್ಗರಣೆ ಜೊತೆಗೆ ಮಾಡ್ಬಿಡಿ. ಈಗ ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕೊಂಡಿದ್ದೀರಾ? ಈರುಳ್ಳಿ ಬೆಂದಿರುತ್ತೆ, ಇವಾಗ ಬೇಗನೆ ಬೇಯುತ್ತೆ ಇದು. ಹೌದು, ಅದಕ್ಕೆ ಸ್ಟವ್ ಆಫ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಇದನ್ನ ಉಪ್ಪಿಟ್ಟನ್ನ
ರವೆ ಮಾಡ್ಕೊಂಡಿದ್ದೀವಲ್ಲ ಹಾ. ಹೆಸರು ಬೇಳೆನ ಇಡ್ಲಿನ ರವೆ ಮಾಡ್ಕೊಂಡಿದ್ದೀವಿ, ಅದನ್ನ ಈ ಒಗ್ಗರಣೆ ಒಳಗೆ ಹಾಕ್ಬೇಕು. ಸರಿ. ಇದನ್ನ ಬೇಕಾದ್ರೆ ಲಿಂಬೆಹಣ್ಣು ಹಾಕೊಂಡು ಬೇಕಾದ್ರೂ ತಿನ್ಬೋದು, ಲಿಂಬೆಹಣ್ಣು ಇಷ್ಟಪಡೋರು. ಬೇಡ ಅಂದ್ರೆ ಹಾಗೆ ತಿನ್ಬೋದು. ಓಕೆ. ಮತ್ತೆ ಮೊಸರು ಹಾಕೊಂಡು ಬೇಕಾದ್ರೂ ತಿನ್ಬೋದು. ಆ ಉಪ್ಪಿಟ್ಟು ಮೊಸರು ಕಾಂಬಿನೇಷನ್ ಸೂಪರ್ ಅಲ್ಲ? ಹೌದು, ತುಂಬಾ ಸೂಪರ್. ಸರಿ, ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ಹಾ, ಕೊಟ್ಬಿಡಿ. ಇವಾಗ ನೀವು ತಿನ್ನಕ್ಕೆ ರೆಡಿ ಆಗ್ಬೇಕು. ನಾನ್ ರೆಡಿಯಪ್ಪ. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು, ಹೆಸರು ಬೇಳೆ ಉಪ್ಪಿಟ್ಟು. ವಾವ್, ಪ್ರೆಸೆಂಟೇಷನ್. ಬೌಲ್ಗೆ ಮೊಸರು ಹಾಕೊಂಡು ತಿನ್ನಿ. ಇದು ಮೊಸರು ಜೊತೆನೂ ತಿನ್ನಿ, ಹಾಗೇನು ತಿನ್ನಿ, ಟೇಸ್ಟ್ ಮಾಡಿ ಹೇಳಿ. ಎಮ್ಮಿ ಅನ್ಸುತ್ತಲ್ಲ. ಹೆಸರು ಬೇಳೆ ವೆರೈಟಿ, ಯಾಕಂದ್ರೆ ಫಸ್ಟ್ ಇಡ್ಲಿ ಮಾಡ್ಕೊಂಡ್ರು, ಆಮೇಲೆ ಅದನ್ನ ಪುಡಿ ಮಾಡಿ ರವೆ ತರ ಮಾಡಿ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಹೆಸರು ಬೇಳೆ ಉಪ್ಪಿಟ್ಟು ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಾ? ರಿಕ್ಯಾಪ್ ನೋಡಿ. ಹೆಸರು ಬೇಳೆ ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಹೆಸರು ಬೇಳೆ, ಒಣಮೆಣಸಿನಕಾಯಿ ಹಾಕಿ ರುಬ್ಬಿ, ನಂತರ ಹೆಸರು ಬೇಳೆ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಹೆಸರು ಬೇಳೆ ಮಿಶ್ರಣವನ್ನ ಹಾಕಿ ಹಬೆಯಲ್ಲಿ ಬೇಯಿಸಿ ಪುಡಿ ಮಾಡಿ, ನಂತರ ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಹೆಸರು ಬೇಳೆ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹೆಸರು ಬೇಳೆ ಉಪ್ಪಿಟ್ಟು ಸವಿಯಲು ಸಿದ್ಧ. ಸರಿ, ಹಾಗಾದ್ರೆ ಟೇಸ್ಟ್ ಮಾಡೋಣ. ಎಲ್ಲ ಕಷ್ಟಪಟ್ಟು ಇಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿಕೊಟ್ಟಿದ್ದೀರಾ ಅಂದ್ರೆ ಫಸ್ಟು ವಿತೌಟ್ ಮೊಸರು. ಸರಿ ಸರಿ. ಬೇಕಾದ್ರೆ ನೀವು ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಲಿಂಬೆಹಣ್ಣು ಹಾಕೊಂಡು ಟೇಸ್ಟ್ ನೋಡ್ಬೋದು. ಹಾಗೇನೆ ಚೆನ್ನಾಗಿದೆ ಆಂಟಿ. ಥ್ಯಾಂಕ್ ಯು. ಇದ್ರ ಜೊತೆಗೆ ಸ್ವಲ್ಪ ಮೊಸರು ನೀವು ಹೇಳಿದಾಗ ನಿಜ ಹೇಳಬೇಕು ಅಂದ್ರೆ ನನಗೆ ಮೊಸರುಗಿಂತ ಹಾಗೆ ತಿನ್ನೋಕೆ ತುಂಬಾ ಚೆನ್ನಾಗಿದೆ ಈ ಉಪ್ಪಿಟ್ಟು ಅಲ್ಲ. ಹೆಸರು ಬೇಳೆ ಉಪ್ಪಿಟ್ಟಂತೂ ಅದ್ಭುತ. ನೀವು ಇಡ್ಲಿ ಮಾಡಿ ಅದಾದ್ಮೇಲೆ ಇದೆಲ್ಲ ಇಷ್ಟೊಂದು ಅಯ್ಯಪ್ಪ ಇಷ್ಟೊಂದು ಪ್ರೊಸೀಜರ್ ಇದೆಯಾ ಹೆಂಗಪ್ಪ ಅಂತಿದ್ದೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ, ಈಗ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ? ನೆಕ್ಸ್ಟ್ ಸೀಮೆ ಬದನೆಕಾಯಿ ಬಜ್ಜಿ. ಸೀಮೆ ಬದನೆಕಾಯಿಂದ ಬಜ್ಜಿ ಮಾಡ್ತಾ ಇದ್ದೀರಾ? ಹೌದು. ಅದೊಂಥರ ಸಾಫ್ಟ್ ಆಗಿರುತ್ತಲ್ಲ? ಸಾಫ್ಟ್ ಆಗಿರುತ್ತೆ, ಅಷ್ಟೊಂದು ಸಾಫ್ಟ್ ಇರಲ್ಲ, ಸ್ವಲ್ಪ ಗಟ್ಟಿ. ಸರಿ, ಹಾಗಾದ್ರೆ ಅದಕ್ಕೆ ನೀವು ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಕಡಲೆ ಹಿಟ್ಟು 1 ಬೌಲ್, ಇಷ್ಟನ್ನು ಅಚ್ಚ ಖಾರದ ಪುಡಿ, ಜೀರಿಗೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸೀಮೆ ಬದನೆಕಾಯಿ, ಆಮೇಲೆ ಕರಿಯೋದಕ್ಕೆ ಎಣ್ಣೆ. ಓಕೆ, ಫಸ್ಟ್ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಡ್ಲಾ? ಇಟ್ಬಿಟ್ಟು ಪೂರಿ ಕಮ್ಮಿ ಇರಲಿ ಸ್ವಲ್ಪ, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಅಷ್ಟೊತ್ತಿಗೆ ಬಿಸಿ ಆಗುತ್ತೆ. 1 ಬೌಲ್ ಕಡಿ. ಥ್ಯಾಂಕ್ ಯು. ಬಜ್ಜಿ ಅಂದಮೇಲೆ ಕಡಲೆ ಹಿಟ್ಟು ಅಲ್ಲ? ಕಡಲೆ ಹಿಟ್ಟು. ಕೆಲವರು ಅಕ್ಕಿ ಹಿಟ್ಟು ಇನ್ನೊಂದಷ್ಟು ಏನೇನೋ ಮಿಕ್ಸ್ ಮಾಡ್ತಾರೆ, ಆದರೆ ನಾನೇನು ಮಿಕ್ಸ್ ಮಾಡಲ್ಲ, ಬರೀ ಕಡಲೆ ಕಡಲೆ ಹಿಟ್ಟು. ಅದ್ರ ಜೊತೆಗೆ ಇಷ್ಟನ್ ಅಚ್ಚ ಖಾರದ ಪುಡಿ, ಖಾರಕ್ಕೋಸ್ಕರ 1-2 ಸ್ಪೂನ್ ಹಾಕ್ತೀವಿ. ಓ, ಖಾರ ಜಾಸ್ತಿನೇ ಬೇಕಲ್ಲ? ಹೌದು, ರುಚಿಯಾಗಿರುತ್ತಲ್ಲ. ಅದಕ್ಕೆ ನಾವು ಜೀರಿಗೆನ ಸ್ವಲ್ಪ ಕೈಯಲ್ಲಿ ಹೀಗೆ ತಗೊಂಡು ಮ್ಯಾಶ್ ಮಾಡಬೇಕಲ್ಲ? ಮ್ಯಾಶ್ ಮಾಡಿದ್ದು ಹಾಕಿದ್ರೆ ಜೀರಿಗೆ ವಾಸನೆ ಚೆನ್ನಾಗಿ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ, ಜೀರಿಗೆ, ಉಪ್ಪು
ಓಕೆ ಮಾ. ಆಮೇಲೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ನೀರು ಹಾಕೋಕ್ ಮುಂಚೆ ಅಷ್ಟು ಮಿಕ್ಸ್ ಮಾಡ್ಕೊ. ಹಿಟ್ಗಳು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕಲ್ವಾ? ಈ ಸೀಮೆ ಬದನೆಕಾಯಿಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಇಡಬೇಕು. ಓ, ಒಂಚೂರು ಸೀಮೆ ಬದನೆಕಾಯಿ ಅಂದ್ರೆ ಅದನ್ನ ಬರೀ ಹುಳಿ ಅಥವಾ ಸಾಗುಗೆ ಅಥವಾ ಪಲ್ಯಕ್ಕೆ ಇಷ್ಟೇ ಯೂಸ್ ಮಾಡಿ ನನಗೆ ಗೊತ್ತಿರೋದು. ಇನ್ನು ನೀವೇನೇನ್ ಮಾಡ್ತೀರಾ? ನಾವಿದು ಪಲ್ಯ ಮಾಡ್ತೀವಿ, ಬಜ್ಜಿ ಜಾಸ್ತಿ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ. ಹುಳಿ ಅಂದ್ರೆ ಸಾಂಬಾರು. ಹೆಸರು ಬೇಳೆ ತವೆ ತರ ಮಾಡ್ತೀವಿ, ಇದು ಹಾಕ್ಬಿಟ್ಟು. ಓ ವಾವ್. ನಿಜ ಹೇಳಿ, ನಿಮ್ಮನೇಲಿ ತಿಂಗಳಿಗೆ ಎಷ್ಟು ಕೆಜಿ ಹೆಸರು ಬೇಳೆ ಬೇಕು? ನಿಜ ಹೇಳ್ಬೇಕು, ಇಲ್ಲ ಅಂಕಲ್ನ ಕೇಳ್ತೀನಿ. ಆದ್ರೆ ನಾವು ಇಷ್ಟು ಅಂತ ಲೆಕ್ಕ ಇಟ್ಟಿಲ್ಲ, ಮುಗ್ದಂಗೆ ತಂದು ಕೊಡ್ತಾ ಇರ್ತಾರೆ. ಪಾಪ, ಅಲ್ಲಿಗೆ ಒಂದು 5 ಕೆಜಿ. 5 ಕೆಜಿ ಬೇಕಾಗತ್ತಾ? ಎಲ್ಲದಕ್ಕೂ ಹೆಸರು ಬೇಳೆ ಯೂಸ್ ಮಾಡ್ತೀರಾ ಅಂತ ಆಯ್ತು. ಹೌದು, ಕೋಸಂಬರಿ ಎಲ್ಲ ಮಾಡ್ತಾ ಇರ್ತೀವಿ, ಮತ್ತೆ ಹಾಫ್ ಬಾಯ್ಲ್ಡ್ ಅಂತ ಮಾಡ್ತೀವಿ. ಹೆಸರು ಬೇಳೆ ನೆನೆಸಿ ಹಾಗೆ ಒಗ್ಗರಣೆ ಮಾಡಿ ಅರ್ಧ ಬೇಯಿಸಿ ಬಿಟ್ಟು ಮಾಡ್ತೀವಿ. ತುಂಬಾ ವೆರೈಟಿ ಮಾಡ್ತೀರಾ ನೀವು ಹಾಗಾದ್ರೆ. ಸ್ವಲ್ಪ ಅಲ್ಲ ಎಣ್ಣೆ? ಸ್ವಲ್ಪ ಹಾಕ್ಬಿಡಿ. ಅಷ್ಟು ಇಷ್ಟುನಾ? ಕಮ್ಮಿ ಮಾಡಿರಿ, ಇದು ಸ್ವಲ್ಪ ಕಮ್ಮಿ ಮಾಡಿ. ಸ್ಟವ್ ಸ್ವಲ್ಪ ನೀರು ಕೊಡಿ. ಸ್ವಲ್ಪ ಬಿಸಿ ಎಣ್ಣೆ ಹಾಕಾದ್ಮೇಲೆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾ? ಸ್ವಲ್ಪ ಬೇಕಾದ್ರೆ ಕೇಳ್ತೀನಿ. ಮತ್ತೆ ಇದರಲ್ಲಿ ಇದೇ ಬಜ್ಜಿ ಹಿಟ್ಟಲ್ಲಿ ಆಂಟಿ ಆಪಲ್ ಬೇಕಾದ್ರೂ ಬಜ್ಜಿ ಮಾಡ್ಬೋದು. ಆಪಲಿಂದ. ಆಪಲ್? ಹೌದು. ಸಿಹಿ ಸಿಹಿ ಆಗಿರುತ್ತಲ್ಲ? ಸಿಹಿ ಖಾರ ಟೇಸ್ಟ್ ಬರುತ್ತೆ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕಿ, ಮತ್ತೆ ಬ್ರೆಡ್ ಹಾಕಿದ್ರು ಚೆನ್ನಾಗಿರುತ್ತೆ. ಓ, ಬ್ರೆಡ್ ಹಾಕಿ ಬ್ರೆಡ್ ಬಜ್ಜಿ. ಓಕೆ. ನೋಡಿದ ತಕ್ಷಣ ಸೀಮೆ ಬದನೆಕಾಯಿ ಬಜ್ಜಿ ಅಂತ ಗೊತ್ತಾಗಲ್ಲ? ಹೌದು, ಗೊತ್ತಾಗಲ್ಲ. ತಿಂದಾಗ ಗೊತ್ತಾಗುತ್ತೆ. ಚೆನ್ನಾಗಿದೆ ಅನ್ಸುತ್ತೆ. ಆಮೇಲೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಜ್ಜಿ ಕೊಟ್ರೆ ಚೆನ್ನಾಗಿಲ್ದೇ ಇರುತ್ತಾ? ಆಮೇಲೆ ಇದು ಬಿಸಿನಲ್ಲೇ ತಿನ್ಬೇಕು, ಆರೋದ್ಮೇಲೆ ಮೆತ್ತಗಾಗೋದು ಅಲ್ವಾ? ಯಾವುದೇ ಬಜ್ಜಿ ಆಗ್ಲಿ ಬಿಸಿ ಬಿಸಿ ಆಗಿರ್ಬೇಕು. ಹೌದು. ಇದನ್ನ ಬೇಕಾದ್ರೆ ಅರ್ಧ ಸ್ಲೈಸ್ ಮಾಡಿ ಹಾಗೂ ಮಾಡ್ಕೋಬಹುದು. ಅರ್ಧ ಚಿಕ್ಕದಾಗಬೇಕು ಅಂದ್ರೆ ಈ ತರ ಹಾಕಬಹುದು. ಅಮ್ಮ, ಇದು ನಿಮ್ ಕೈ ಕೊಟ್ಟು ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಸರಿ, ಓಕೆ? ವೀಕ್ಷಕರೇ, ಸೀಮೆ ಬದನೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ರೆಡಿ ಆಗೋಕ್ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೀಮೆ ಬದನೆಕಾಯಿ ಬಜ್ಜಿ ತಿನ್ಬೇಕಾ? ಅದಕ್ಕಿಂತ ಮುಂಚೆ ನಾನು ತಿನ್ಬೇಕು. ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಇಟ್ಸ್ ಡನ್ ಅಲ್ವಾ? ಸೀಮೆ ಬದನೆಕಾಯಿ ಬಜ್ಜಿ ಆಗಿದೆ ಅನ್ನೋದಕ್ಕೆ ಎಣ್ಣೆ ಬಾಯ್ಲ್ ಆಗೋದು ನಿಂತೋಗುತ್ತೆ. ಆವಾಗ ನಾವು ಬಜ್ಜಿ ತೆಗಿಬಹುದು. ಅಂದ್ರೆ ಇವಾಗ ಬಾಯ್ಲ್ ಆಗ್ತಿದೆ, ಬಬಲ್ಸ್ ಎಲ್ಲ ಹೊರಟೋಗಿರುತ್ತೆ. ಆವಾಗ ಬೆಂದಿದೆ ಅಂತ ಅರ್ಥ. ಓ, ಹೀಗೆ ಗೊತ್ತಾಗುತ್ತೆ. ಆವಾಗ ತೆಗೆದು ಸ್ಟವ್ ಆಫ್ ಮಾಡಿ. ಆಫ್ ಮಾಡ್ಲಾ? ಸರ್ವಿಂಗ್ ಬೌಲ್ ಕೊಡಿ, ನಿಮಗೆ ಬಜ್ಜಿ ಕೊಡ್ತೀನಿ ನಾನು. ಬಜ್ಜಿ 1 ಹಾಕ್ತೀರಾ 2 ಹಾಕ್ತೀರಾ? ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಟ್ರೆ ಚೆನ್ನಾಗಿರುತ್ತಾ? ಸರಿ, ತಿನ್ನಿ. 4 ಬಜ್ಜಿ ಇಟ್ಟು ಟೇಸ್ಟ್ ನೋಡಿ. ಸೀಮೆ ಬದನೆಕಾಯಿ ಬಜ್ಜಿ ಅಲ್ಲ, ಬಾಳೆಕಾಯಿ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ, ಹೀಗೆ ವೆರೈಟಿ ಬಜ್ಜಿ ಜೊತೆಗೆ ಇವತ್ತು ನಮಗೋಸ್ಕರ ಲಲಿತಮ್ಮ ಅವರು ಸೀಮೆ ಬದನೆಕಾಯಿ ಬಜ್ಜಿ ಮಾಡ್ಕೊಡಿದ್ದಾರೆ. ಸೊ ಸೀಮೆ ಬದನೆಕಾಯಿ ಬಜ್ಜಿ ಮಾಡುವಂತಹ ವಿಧಾನ ನಿಮ್ಮೆಲ್ರಿಗೂ ಗೊತ್ತಿದೆಯಾ? ರಿಕ್ಯಾಪ್ ನೋಡಿ. ಸೀಮೆ ಬದನೆಕಾಯಿ ಬಜ್ಜಿ ಮಾಡುವ ವಿಧಾನ: ಮೊದಲು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಜೀರಿಗೆ, ಉಪ್ಪು, ಕಾದ ಎಣ್ಣೆ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿಡಿ. ನಂತರ ಹೆಚ್ಚಿದ ಸೀಮೆ ಬದನೆಕಾಯಿಗೆ
ಸ್ವಲ್ಪ ಉಪ್ಪು ಸವರಿ ಬಜ್ಜಿ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ಸೀಮೆ ಬದನೆಕಾಯಿ ಬಜ್ಜಿ ಸವಿಯಲು ಸಿದ್ಧ. ಮಾಡೋ ಮೆಥಡ್ ನೋಡಾದ್ಮೇಲೆ ತಿನ್ನೋ ಟೈಮ್ ಬಂದೇ ಬಿಡ್ತು ಅಲ್ವಾ? ಎನಿವೆ ಟೇಸ್ಟ್ ಮಾಡ್ಬಿಡೋಣ. ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಹೇಳಿದ್ದಾರೆ. ಇಷ್ಟು ಬಿಸಿ ಓಕೆ ಅಲ್ಲ? ಈ ಮೇಲ್ಗಡೆ ಎಲ್ಲ ಕಡಲೆ ಹಿಟ್ಟು, ಒಳಗಡೆ ಸೀಮೆ ಬದನೆಕಾಯಿ ಸಾಫ್ಟ್ನೆಸ್ ಇರುತ್ತಲ್ಲ, ಅದು ಹಾಗೆ ಸಿಗುತ್ತೆ. ಸ್ವಲ್ಪ ಕ್ರಂಚಿ ಆಗಿದೆ ಅಲ್ಲ, ಚೆನ್ನಾಗಿದೆ. ಹೇಳಿ ಅಮ್ಮ, ನನಗೋಸ್ಕರ ಡಿಫ್ರೆಂಟ್ ಆಗಿರುವಂತಹ 2 ರೆಸಿಪೀಸ್ ಮಾಡಿಕೊಟ್ರಿ. ನನಗೊಂದು ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಏನು ಅನ್ನಿಸ್ತು? ನಮಗೆ ನಿಮ್ಮ ಸುವರ್ಣವಾಹಿನಿ ಚಾನಲ್ಗೆ ಬಂದು ನೀವೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಡುಗೆ ಮಾಡೋಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲ ಅವ್ರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನಮಸ್ತೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಪ್ರತಿಮಾ ಅವ್ರು ಮಾಡಿದಂತಹ 2 ರೆಸಿಪೀಸ್ ಜೊತೆಗೆ ನಮ್ಮ ಲಲಿತಮ್ಮ ಅವ್ರು ಮಾಡಿದಂತಹ ಇನ್ನ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಪತ್ರದ ಮೂಲಕ ನಮಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರಲ್ಲ? ಹಾಗಾದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಗೊತ್ತಿದೆಯಲ್ಲ, ನಮ್ಮ ವಿಳಾಸಕ್ಕೆ ಪತ್ರ ಬರೀರಿ ಅಥವಾ ಮೇಲ್ ಐಡಿಗೆ ಮೇಲ್ ಕೂಡ ಮಾಡಬಹುದು. ನಿಮ್ಮ ವಿಳಾಸ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ರೆಸಿಪಿಯ ಡೀಟೇಲ್ ಅನ್ನ ಕಳಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಹಾಗಾದ್ರೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.